ಮೈಸೂರಿನಲ್ಲಿ 48 ಗಂಟೆಯಲ್ಲಿ 2 ಹುಲಿ ಸೆರೆ ಹಿಡಿಯಲಾಗಿದೆ. ಮೇಟಿಕುಪ್ಪೆ ಅರಣ್ಯ ವಲಯದಲ್ಲಿ ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಮೇಟಿಕುಪ್ಪೆ, ಎಚ್.ಡಿ.ಕೋಟೆ ತಾಲೂಕಿನ ನಾಗರಹೊಳೆ ಅರಣ್ಯ ಪ್ರದೇಶ. 48 ಗಂಟೆಯಲ್ಲಿ ಒಂದು ಗಂಡು ಹುಲಿ, ಒಂದು ಹೆಣ್ಣು ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಆತಂಕ ಸೃಷ್ಟಿಸಿದ್ದ ಜೋಡಿ ಹುಲಿ ಅಗಸನಪುರ, ಕಲ್ಲಟ್ಟಿ, ಮೇಟಿಕುಪ್ಪೆ, ಕೆಎಂಹಳ್ಳಿ, ಸೊಳ್ಳೆಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹುಲಿ ಉಪಟಳ ಕೊಡ್ತಾ ಇತ್ತು. ಗ್ರಾಮಗಳ ಜಾನುವಾರುಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದ ಜೋಡಿ ಹುಲಿ. ಕ್ಯಾಮೆರಾ ಡ್ರೋನ್ನಲ್ಲಿ ಹುಲಿಗಳ ಚಲನವಲನದ ಬಗ್ಗೆ ನಿಗಾ ಇಡಲಾಗಿತ್ತು. ಬೇಟೆಯಾಡಿದ ಹಸು ಭಕ್ಷಿಸೋಕೆ ಬಂದಾಗ ತಪ್ಪಿಸಿಕೊಂಡಿತ್ತು ಹುಲಿ. ಇದೀಗ ಸಾಕಾಣಿಗಳ ಮೂಲಕ ಕೊನೆಗೂ ಕೂಡ ಜೋಡಿ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಲಾಗಿದೆ. ಮೊನ್ನೆ ಮೇಟಿಕುಪ್ಪೆಯಲ್ಲಿ 6 ವರ್ಷದ ಗಂಡು ಹುಲಿಯನ್ನು ಸೆರೆ ಹಿಡಿಯಲಾಗಿತ್ತು. ನಿನ್ನೆ ಅಗಸನಪುರದ ಬಳಿ 11 ವರ್ಷದ ಹೆಣ್ಣು ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಹುಲಿ ಸೆರೆಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಕಾಡಂಚಿನ ಗ್ರಾಮಸ್ಥರು. ಸಾಕಷ್ಟು ಆತಂಕದಲ್ಲಿ ಇದ್ರು. ಎಲ್ಲಿ ನೋಡಿದ್ರು ಹುಲಿ ಕಾಣಿಸ್ಕೊಳ್ತಾ ಇತ್ತು. ಅಲ್ಲಿ ಹುಲಿ ಬಂತಂತೆ, ಇಲ್ಲಿ ಹುಲಿ ಬಂತಂತೆ ಅನ್ನೋದೊಂದು ಆತಂಕ ಇತ್ತು. ಸೊ ಜೋಡಿ ಹುಲಿಯನ್ನು ಇದೀಗ ಸೆರೆ ಹಿಡಿದಿರುವಂಥದ್ದು. ಹಾಗಾಗಿ ಆ ಭಾಗದ ಗ್ರಾಮಸ್ಥರು, ಜನರು ಎಲ್ಲರೂ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ಮೈಸೂರು ಸುತ್ತಮುತ್ತ ಸಾಕಷ್ಟು ಹುಲಿ ಪ್ರತ್ಯಕ್ಷ ಆಗ್ತಾ ಇತ್ತು. ಒಂದು 8ರಿಂದ 9 ಹುಲಿಗಳ ಸಂಚಾರ ಇರಬಹುದು ಅನ್ನೋದನ್ನ ಅರಣ್ಯ ಇಲಾಖೆಯವರು ಕೂಡ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಸತತವಾಗಿ ಕಾರ್ಯಾಚರಣೆಯಲ್ಲಿ ಇದೀಗ ಅನೇಕ ಹುಲಿಗಳನ್ನ ಹಿಡಿಯಲಾಗಿದೆ. ಈಗ ಒಂದು ವಾರದ ಅಂತರದಲ್ಲೇನೆ, ಒಂದು 2-3 ದಿನದಲ್ಲೇನೆ 2 ಹುಲಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿ ಆಗಿರುವಂಥದ್ದು. ಇದರಿಂದ ಗ್ರಾಮಸ್ಥರಿಗೆ ಒಂಥರ ನಿಟ್ಟುಸಿರು. ಯಾಕಂದ್ರೆ ಮನೆಯಿಂದ ಹೊರಗೆ ಬರೋದಕ್ಕೂ ಭಯ ಪಡಬೇಕು, ಅಥವಾ ಮನೆಯಿಂದ ಹೊರಗೆ ಹೋದವರು ಸ್ವಲ್ಪ ತಡವಾಗಿ ಬಂದ್ರೂ ಕೂಡ ಯಾಕೆ ಇನ್ನೂ ಬಂದಿಲ್ಲ ಅನ್ನೋದೊಂದು ಭಯನೂ ಇರ್ತಾ ಇತ್ತು. ಯಾಕಂದರೆ ಕಂಡಲ್ಲಿ ಹುಲಿಗಳು ಪ್ರತ್ಯಕ್ಷ ಆಗ್ತಾ ಇತ್ತು. ಜಾನುವಾರುಗಳ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು. ಜಾನುವಾರುಗಳನ್ನು ಮನೇಲೆ ಕಟ್ಕೊಳ್ಳೋದಕ್ಕೂ ಭಯ, ಹೊರಗಡೆ ಬಿಡೋದಕ್ಕೂ ಭಯ. ಎಲ್ಲಿಂದ ಹುಲಿ ಬಂದು ಅಟ್ಯಾಕ್ ಮಾಡುತ್ತೋ ಅಂತ ಮನೆ ಹತ್ರ ಎಲ್ಲ ಓಡಾಡೋದಕ್ಕೆ ಶುರು ಆಗಿತ್ತು ಹುಲಿ. ಹಾಗಾಗಿ ಅರಣ್ಯ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ರು. ಅರಣ್ಯ ಇಲಾಖೆ ಕೂಡ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇತ್ತು. ಡ್ರೋನ್ ಕ್ಯಾಮರಾ ಇವೆಲ್ಲವನ್ನ ಅಳವಡಿಕೆ ಮಾಡಲಾಗಿತ್ತು. ಹುಲಿಯ ಚಲನವಲನದ ಬಗ್ಗೆ ಗಮನ ಹರಿಸಲಾಗ್ತಾ ಇತ್ತು. ಎಲ್ಲೆಲ್ಲಿ ಓಡಾಟ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರು. ಅದಾದ ನಂತರ ಕಾರ್ಯಾಚರಣೆ ಮಾಡಿದ್ದಾರೆ. 2 ಹುಲಿಗಳನ್ನು ಸೆರೆ ಹಿಡಿಯೋದ್ರಲ್ಲಿ ಅರಣ್ಯ ಇಲಾಖೆ ಕೂಡ ಯಶಸ್ವಿಯಾಗಿದೆ.